ಎಲ್ಲರಿಗೂ ಶಿವಶರಣರ ವಚನ ವಂದನೆಗಳು. ಜೀವನದಲ್ಲಿ ಕೆಲವೊಮ್ಮೆ ನಾವು ಸಾಕಾಯಿತು, ನನಗೆ ಆಗೋದೇ ಇಲ್ಲ, ನಾನು ಸೋತು ಹೋಗಿದ್ದೇನಪ್ಪ ಎಂದು ಕೈ ಚೆಲ್ಲುವ ಕ್ಷಣಗಳು ಬಂದೇ ಬರುತ್ತವೆ. ಆದರೆ ಆ ಕ್ಷಣದಲ್ಲಿಯೇ ನಮ್ಮ ಆತ್ಮವಿಶ್ವಾಸವನ್ನು ಜಾಗೃತಿಗೊಳಿಸುವುದು ನಮ್ಮ ಶರಣರ ಈ ವಚನ. ಕರ್ಮದ ಫಲವನ್ನು ಅನುಭವಿಸದೆ ತಪ್ಪಿಸಿಕೊಳ್ಳಲು ಸಾಧ್ಯನೇ ಇಲ್ಲ. ಆದರೆ ಭಯದಿಂದಲ್ಲ, ಭಕ್ತಿಯಿಂದ ಮತ್ತು ಗುರುಶರಣರ ಆಶ್ರಯದಿಂದ ಅದನ್ನು ಎದುರಿಸಿದಾಗ ಬದುಕಿಗೆ ಹೊಸ ಬೆಳಕು ದೊರೆಯುತ್ತದೆ. ಇಂತಹ ಧೈರ್ಯ, ಭರವಸೆ ಮತ್ತು ಆತ್ಮಸ್ಥೈರ್ಯದ ಸಂದೇಶ ಸಾರುವ ಅಪ್ಪ ಬಸವಣ್ಣನವರ ಅಮೂಲ್ಯ ವಚನದ ನಿರ್ವಚನವನ್ನು ಈಗ ಶ್ರದ್ಧೆಯಿಂದ ಆಲಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನದ ಸಂಖ್ಯೆ 19. ಆಸತ್ತೆ ನಲಸಿದೆನೆಂದೊಡೆ ಮಾಣದು, ಬೇಸತ್ತೆ ಬಿಂಬಿದ್ದೇನೆಂದೊಡೆ ಮಾಣದು, ಏವನೇವೆ ನೆಂದೊಡೆ ಮಾಣದು, ಕಾಯದ ಕರ್ಮದ ಫಲಭೋಗವು ಕೂಡಲ ಸಂಗನ ಶರಣರು ಬಂದು, ಓಹೋ ಅಂಜದಿರೆಂದೋಡಾನು ಬದುಕುವೆನು. ಸಂಪೂರ್ಣ ವಿವರಣೆಯೊಂದಿಗೆ ನಾವು ಈ ವಚನದ ವಿಸ್ತಾರವನ್ನು ನಾವು ನೋಡುತ್ತಾ ಹೋಗೋಣ. ಈ ವಚನದಲ್ಲಿ ಅಪ್ಪ ಬಸವಣ್ಣನವರು ನಮ್ಮ ಕರ್ಮ, ಅದರ ಫಲ ಮತ್ತು ಶರಣರ ಆಶ್ರಯದ ಮಹತ್ವವನ್ನು ಅತ್ಯಂತ ಸುಂದರವಾಗಿ ತಿಳಿಸುತ್ತಿದ್ದಾರೆ. ಮೊದಲನೇದಾಗಿ, ಆಸತ್ತೆ ನಲಸಿದೇನೆಂದೊಡೆ ಮಾಣದು. ಜೀವನದಲ್ಲಿ ಎಷ್ಟೇ ಆಯಾಸಗೊಂಡು ನಾನು ಸುಸ್ತಾಗಿದ್ದೇನೆ ಎಂದು ಹೇಳಿದರೂ ನಮ್ಮ ಇಂದಿನ ಕರ್ಮಗಳ ಫಲ ನಮ್ಮನ್ನು ಬಿಡುವುದಿಲ್ಲ. ಎರಡನೇದಾಗಿ, ಬೇಸತ್ತೆ ಬೆಂಬಿದ್ದೇನೆಂದೊಡೆ ಮಾಣದು. ನನಗೆ ಜೀವನವೇ ಬೇಸರವಾಗಿದೆ, ಎಲ್ಲವನ್ನೂ ಬಿಟ್ಟು ಬಿಡುತ್ತೇನೆ ಎಂದುಕೊಂಡರೂ ನಮ್ಮ ಕರ್ಮದ ಅನುಭವ ತಪ್ಪುವುದಿಲ್ಲ. ಇನ್ನು ಮುಂದೆ, ಏವನೇವೆನೆಂದೊಡೆ ಮಾಣದು. ದುಃಖದಿಂದ ಅಳುವುದು, ಗೋಳಾಡುವುದು ಅಥವಾ ದೂರು ಹೇಳುವುದು ಸಮಸ್ಯೆಗೆ ಪರಿಹಾರ ಅಲ್ಲ. ಅನುಭವಿಸಬೇಕಾದ ಕರ್ಮಫಲವನ್ನು ಅನುಭವಿಸಲೇಬೇಕು. ಇನ್ನು ಕಾಯದ ಕರ್ಮದ ಫಲಭೋಗವು ಅಂದರೆ ಈ ದೇಹವನ್ನು ಪಡೆದಿರುವವರೆಗೂ ಇಂದಿನ ಕರ್ಮಗಳ ಫಲವನ್ನು ಅನುಭವಿಸುವುದು ಅನಿವಾರ್ಯ. ಇದೇ ಕರ್ಮದ ನಿಯಮ. ಇನ್ನು ಕೂಡಲ ಸಂಗನ ಶರಣರ ಬಂದು ಅಂದರೆ ಇಲ್ಲಿ ಅಪ್ಪ ಬಸವಣ್ಣನವರು ಒಂದು ಆಶಾಕಿರಣವನ್ನು ತೋರಿಸಿದ್ದಾರೆ. ಸತ್ಸಂಗ ಅಂದರೆ ಶರಣರ ಮಾರ್ಗದರ್ಶನ ಮತ್ತು ಶಿವಭಕ್ತರ ಸಹವಾಸವು ಮನಸ್ಸಿಗೆ ಧೈರ್ಯ ಕೊಡುತ್ತದೆ. ಇನ್ನು ಕೊನೆಯದಾಗಿ, ಓಹೋ ಅಂಜದಿರೆಂದೋಡಾನು ಬದುಕುವೆನು. ಶರಣರು ಭಯಪಡಬೇಡ, ಶಿವನಲ್ಲಿ ನಂಬಿಕೆ ಇಡು, ಅಂದರೆ ಆ ಪರಮ ಚೈತನ್ಯದಲ್ಲಿ ನಂಬಿಕೆ ಇರಲಿ, ಇದು ಕೂಡ ಕಳೆದು ಹೋಗಿರುತ್ತದೆ, ಅಂದರೆ ನಮಗೆ ಕಷ್ಟ ಬಂದಿರುವುದು ಕಳೆದು ಹೋಗುತ್ತದೆ ಎಂದು ಧೈರ್ಯ ತುಂಬಿದಾಗ ಜೀವನವನ್ನು ಆತ್ಮವಿಶ್ವಾಸದಿಂದ ಎದುರಿಸಬಹುದು. ಅಂದರೆ ಕರ್ಮಫಲವನ್ನು ತಪ್ಪಿಸಲು ಸಾಧ್ಯವಿಲ್ಲದಿದ್ದರೂ ಅದನ್ನು ಸಮಚಿತ್ತ ಅನುಭವಿಸುವ ಶಕ್ತಿಯನ್ನು ಭಕ್ತಿ ಮತ್ತು ಶರಣ ಸಂಘ ನೀಡುತ್ತದೆ. ಈ ವಚನದ ಸಾರಾಂಶ ಅಂದರೆ, ಈ ವಚನವು ನಮಗೆ 3 ಪ್ರಮುಖ ಸಂದೇಶಗಳನ್ನು ನೀಡುತ್ತದೆ. ಮೊದಲನೇದಾಗಿ, ಕರ್ಮದ ಫಲದಿಂದ ಯಾರೂ ತಪ್ಪಿಸಿಕೊಳ್ಳಲಾರದು. ಎರಡನೇದಾಗಿ, ದುಃಖದ ಸಮಯದಲ್ಲಿ ನಿರಾಶರಾಗದೆ ಧೈರ್ಯದಿಂದ ಬದುಕಬೇಕು. ಇನ್ನು ಮೂರನೇದಾಗಿ, ಶರಣರ ಸತ್ಸಂಗ ಅಂದರೆ ಭಕ್ತಿ ಮತ್ತು ದೇವರ ಮೇಲಿನ ವಿಶ್ವಾಸ ಜೀವನದ ಕಷ್ಟಗಳನ್ನು ಎದುರಿಸುವ ಆಂತರಿಕ ಶಕ್ತಿಯನ್ನು ನೀಡುತ್ತವೆ. ನಮ್ಮ ಇವತ್ತಿನ ಈ ವಚನವು ನಮ್ಮ ಜೀವನಕ್ಕೆ ಸಂದೇಶ ಏನಪ್ಪ ಕೊಡುತ್ತಿದೆ ಅಂದರೆ, ಕಷ್ಟಗಳು ಬಂದಾಗ ಏಕೆ ನನಗೆ ಮಾತ್ರ ಬರುತ್ತದೆ ಎಂದು ಕುಗ್ಗುವ ಬದಲು, ಇದು ನನ್ನ ಕರ್ಮಕ್ಕೆ ಬಂದಿರತಕ್ಕಂಥ ಒಂದು ಪ್ರತಿಫಲ, ಇದನ್ನು ನಾನು ಆ ಪರಮಾತ್ಮನಿಂದ, ಆ ಕೃಪೆಯಿಂದ ನಾನು ಧೈರ್ಯದಿಂದ ಎದುರಿಸುತ್ತೇನೆ ಎಂಬ ಮನೋಭಾವವನ್ನು ಬೆಳೆಸಿದಾಗ ನಮ್ಮ ಜೀವನ ಅರ್ಥಪೂರ್ಣವಾಗುತ್ತದೆ. ಇದೇ ಈ ವಚನದ ಅಮೂಲ್ಯವಾಗಿರ್ತಕ್ಕಂಥ ಬೋಧನೆ. ಎಲ್ಲ ಶರಣ ಬಾಂಧವರಿಗೂ ಭಕ್ತಿಯ ಶರಣಾರ್ಥಿಗಳು.